ಪಾಪ ಇವತ್ತು ಹೇಳ್ಕೊಂಡಿದ್ದಾರೆ, ದೇವೇಗೌಡರ ಹೆಸರನ್ನು ತೆಗೆದಿದ್ದಾರೆ. ಇದೇನೋ ಅಣ್ಣಾಜಿ ಅಂತ ಪದ ಬಳಸೋರೆ. ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನು ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನು ತಮ್ಮನೂ ಮಾಡ್ಕೊಳ್ಳೋದು ಬೇಡ. ಅದರ ಅವಶ್ಯಕತೆ ನನಗಿಲ್ಲ. ಇಲ್ಲಿ ಪ್ರಶ್ನೆ, ಈ ಪ್ರಾಜೆಕ್ಟು ಎಲ್ಲಿಂದ ಉದ್ಭವ ಆಯಿತು? 2006 ಹೌದು, ನಾನು ಮುಖ್ಯಮಂತ್ರಿ ಆದೆ. 2006ರಲ್ಲಿ ಮುಖ್ಯಮಂತ್ರಿ ಆದಾಗ ಅದೇನೋ ಎಂ ಬಿ ಪಾಟೀಲ್ ಬೇರೆ ಪಾಪ ತೋರಿಸ್ತಾ ಇದ್ರು. ಎಂ ಬಿ ಪಾಟೀಲ್ರು ಏನು ನಮ್ಮ ರಾಜ್ಯದಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಏನು ಪಾಪ ಅತ್ಯಂತ ಪಾರದರ್ಶಕವಾಗಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಲ್ಯಾಂಡನ್ನು ಅಲಾಟ್ ಮಾಡೋದಕ್ಕೆ ಯಾರನ್ನು ನೇಮಕ ಮಾಡ್ಕೊಂಡವ್ರೆ? ನಾನು ಕಾಣದೇ ಇರೋದ? ನಾನು ಆ ಥರ ಯಾರನ್ನೂ ಏಜೆಂಟ್ ಇಟ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ, ಇಟ್ಕೊಂಡು ಇರಲಿಲ್ಲ, ಇಟ್ಕೊಳ್ಳೋದು ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ ನಮಗೆ. ಈ ಪ್ರಾಜೆಕ್ಟ್ ಶುರು ಮಾಡಿದಾಗ ಬೆಂಗಳೂರು ನಗರದಲ್ಲಿ ಇದ್ದಂಥ ಒಂದು ಒತ್ತಡಗಳು ಪಾಪ ಹೇಳಿದ್ದಾರೆ. ಕೃಷ್ಣ ಅವರ ಹೆಸರು, ವೀರಪ್ಪ ಮೊಯ್ಲಿ ಹೆಸರು, ಇವರೇ ಅದಿಂಥದ್ದು ಏರ್ಪೋರ್ಟಿಂದು ಭೂಮಿ ಅಕ್ವೈರ್ ಮಾಡಿ ದುಡ್ಡು ಕೊಟ್ರಂತ 6 ಲಕ್ಷ ಇದೆಲ್ಲ ಹೇಳ್ಕೊಂಡಿದ್ದಾರೆ. ಪಾಪ ಹಳೆದನ್ನೆಲ್ಲ ನೆನೆಸ್ಕೊಂಡಿದ್ದಾರೆ. ಶಿವಕುಮಾರ್ ಅವರೇ, ನೀವು ಅವತ್ತೇನು ಮಂತ್ರಿ ಆಗಿದ್ರಿ, ಆಗಿನ ಸರ್ಕಾರಗಳು ಮಾಡಿದಂಥ ಬೆಂಗಳೂರು ನಗರದ ಮೇಲೆ ಬಲಾತ್ಕಾರ ಏನು ಮಾಡಿದ್ರಿ? ಆ ಭೂಮಿಗಳ ಮೇಲೆ ಹೇಳಿದ್ರಲ್ಲ, ಈಗ ಅವತ್ತೆಲ್ಲ 1.5 ಲಕ್ಷಕ್ಕೆ 2 ಲಕ್ಷಕ್ಕೆ ಪಾಪ ರೈತರು ಭೂಮಿ ಕೊಟ್ಟುಬಿಟ್ಟಿದ್ರು. ಇವತ್ತವೆಲ್ಲ 50 ಕೋಟಿ ಬೆಲೆ ಆಗಿದೆ. ಇದೆಲ್ಲ ಹೇಳ್ಕೊಂಡು ಹೋಗಿದ್ದೀರಪ್ಪ. 50 ಕೋಟಿ ಬೆಲೆ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಅವತ್ತು 1.5 ಲಕ್ಷಕ್ಕೆ ನೀವು ಅಕ್ವೈರ್ ಮಾಡಿದ್ರು, 2 ಲಕ್ಷಕ್ಕೆ ಅಕ್ವೈರ್ ಮಾಡಿದ್ರು. ನಮ್ಮ ಹತ್ರ ರೈತರು ಯಾರೋ ಬಂದು ಈ ಥರ ಆಗಿದೆ, ನಮ್ಮನ್ನು ಇವತ್ತು ಭೂಮಿ ಉಳಿಸ್ಲಿಕ್ಕೆ ಬಂದು ಹೋರಾಟ ಮಾಡಿ ಅಂತ ನಮ್ಮನ್ನೇನು ರೈತರು ಅವತ್ತೇನು ಕರೆದಿರಲಿಲ್ಲ. ಆ ಒಂದು ಯೋಜನೆಗಳು ತಂದರಲ್ಲಪ್ಪ. ಬೆಂಗಳೂರು ನಗರ ಮುಂದಿನ 50 ವರ್ಷ, ಈಗ ಹೇಳ್ತಾ ಇದ್ದಾರಲ್ಲ, ಏನೋ ಬೆಂಗಳೂರು ನಗರ ಬ್ರ್ಯಾಂಡ್ ಮಾಡ್ತೀನಿ, ಅದೇನೋ ಹೇಳ್ಕೊಂಡವ್ರಲ್ಲ ಎಲ್ಲ. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅದೇನೋ ಬೆಂಗಳೂರು ಇದು ವಿಶ್ವಕ್ಕೆ ಮಾದರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ. ಈಗ ಅವತ್ತು ಮಾಡಿದ್ರಲ್ಲ, ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿ, ಆ ಬೆಂಗಳೂರು ನಗರ ಮುಂದಿನ 50 ವರ್ಷಕ್ಕೆ ಯಾವ ರೀತಿ ಆಗ್ಬೋದು ಅನ್ನೋದನ್ನು ಕಿಂಚಿತ್ತು ಯೋಚನೆ ಮಾಡಿದೆ. ಅವತ್ತು ನೀವು ಮಾಡಿದಂಥ ಬೆಂಗಳೂರಿನ ಅಭಿವೃದ್ಧಿ ಇದೆಯಲ್ಲ, ಅದರ ಫಲ ಇವತ್ತು ಬೆಂಗಳೂರಿನ ನಾಗರಿಕರು ಅನುಭವಿಸ್ತಾ ಇರ್ತಕ್ಕಂಥದ್ದು. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು. ಆ ಸಂದರ್ಭದಲ್ಲಿ ಬೆಂಗಳೂರಿನ ಪರಿಸ್ಥಿತಿಗಳನ್ನು ನೋಡಿ ಹಲವಾರು ಯೋಜನೆಗಳನ್ನು ತರಬೇಕು ಅಂತ ಮಾಡಿದ್ದು ನಿಜ. ನಾನು ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಒಂದು ಇನ್ನರ್ ಕೋರ್ ರಿಂಗ್ ರೋಡನ್ನು ಮಾಡಬೇಕು ಅಂತ ಹೇಳಿ ಸುಮಾರು 102 ಕಿಲೋಮೀಟ್ರು ಎಲಿವೇಟೆಡ್ ರೋಡ್, ಇನ್ನರ್ ಕೋರ್ ರೋಡನ್ನು ಎಲಿವೇಟೆಡ್ ರೋಡನ್ನ ಮಾಡಬೇಕು ಅಂತ ಹೇಳಿ 2006ರಲ್ಲೇ ತೀರ್ಮಾನ ಮಾಡಿದ್ದೆ. ಇವತ್ತು ಯಾವೊಂದು ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆಯಲ್ಲ ನಮ್ಮ ಬ್ಯಾಟರಾಯನಪುರ ಅಂತ ನಮ್ಮ ಮೈಸೂರು ರೋಡ್ನಲ್ಲಿ, ಆ ವೆಸ್ಟ್ ಆಫ್ ಕಾರ್ಡ್ ರೋಡ್ ಪಕ್ಕದಲ್ಲಿ ಪ್ಯಾರಲಲ್ಲಿ ಆ ದೇವಸ್ಥಾನದ ಪಕ್ಕದಲ್ಲಿ ಡ್ರೈನೇಜ್ ಮೇಲೆ ಒಂದು ಫ್ಲೈಓವರ್ ಮಾಡಿದ್ದೀವಲ್ಲ, ಅದು ಒಂದು ಸಣ್ಣ ಯೋಜನೆ ಅಂತ ಪ್ರಾರಂಭ ಮಾಡಿದ್ರು, ಪೈಲಟ್ ಪ್ರಾಜೆಕ್ಟ್. 142 ಕಿಲೋಮೀಟ್ರು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಈ ಒಂದು ಕಾಲುವೆಗಳಿತ್ತಲ್ಲ, ರಾಜಕಾಲುವೆ, ಅದರಲ್ಲಿ ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು ಅಂತ ಹೇಳಿ ಎಲಿವೇಟೆಡ್ ರೋಡ್ಗಳು ಮಾಡಿ ಸ್ಕೂಟ್ರು, ಆಟೋಗಳು, ಸಣ್ಣ ವೆಹಿಕಲ್ಗಳು, ಕಾರ್ಗಳು ಓಡಾಡೋದಕ್ಕೆ 142 ಕಿಲೋಮೀಟ್ರ್ ಯೋಜನೆ, ಅದನ್ನು ಸಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದವನು. 5 ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದವನು ನಾನೇ. ನಾನು ಇಲ್ಲ ಅಂತ ಎಲ್ಲೂ ಹೇಳಿಲ್ಲಪ್ಪ, ಗೌರವಾನ್ವಿತ ಮುಖ್ಯಮಂತ್ರಿಗಳೇ. ನಾನು 100 ಬಾರಿ ಹೇಳಿದ್ದೀನಿ, ನಾನೇ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ತರಬೇಕು ಅಂತ ಹೊರಟವನು ಅಂತ ನಾನೇ ಹೇಳ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳ ಕಚೇರಿ ಕೃಷ್ಣ ಈ ಯೋಜನೆ ಬಗ್ಗೆ ಚರ್ಚೆ ಮಾಡಿದಾಗ ನಮ್ಮ ಅಧಿಕಾರಿಗಳು ಬಿಡದಿ ಭಾಗದ ರೈತರುಗಳು, ಮುಖಂಡರುಗಳು, ಎಲ್ಲ ಪಕ್ಷದವರನ್ನು ಕರೆದು 3 ಸಭೆ ಮಾಡಿದ್ದೀನಿ.
3 ಸಭೆ ಮಾಡಿದ್ದೀನಿ. ಆ 3 ಸಭೆಯಲ್ಲಿ ಜನಗಳು ಕೊಟ್ಟಂಥ ಅಭಿಪ್ರಾಯಗಳು, ಹೆಣ್ಮಕ್ಳು ಸಹ ಬಂದಿದ್ರು ಆ ಸಂದರ್ಭದಲ್ಲಿ. ಅದೆಲ್ಲ ಇನ್ನೂ ಕೆಲವ್ರು ಬದುಕಿದ್ದಾರೆ. ಅವತ್ತು ಏನು ನಡೆದಿದೆ ಘಟನೆ ಅನ್ನೋದು ನಾನಿಲ್ಲಿ ಈಗ ಕತೆ ಕಟ್ಟಬೇಕಾಗಿಲ್ಲ. ನಾನು ಇದೆಲ್ಲ ನಡೆದಿರ್ತಕ್ಕಂಥದ್ದು ಬದುಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.